ಹಾಯ್ ಹಲೋ ಸ್ನೇಹಿತರೆ, ಪ್ರತಿಯೊಬ್ಬರು ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿ ಪ್ರಾರ್ಥಿಸಿಕೊಂಡು ಆಕೆಯ ಕೃಪಾ ಕಟಾಕ್ಷಕ್ಕಾಗಿ ಎದುರು ನೋಡ್ತಾರೆ. ಸಿರಿ ಸಂಪತ್ತಿನ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ಎಲ್ಲಿ ನಿವಾಸವಾಗಿರ್ತಾಳೋ ಅಲ್ಲಿ ಧನ ಧಾನ್ಯ ಸಮೃದ್ಧವಾಗಿರುತ್ತದೆ. ನಾವು ಎಲ್ಲರೂ ಕೂಡ ಆಕೆಯನ್ನ ಪ್ರೀತ್ಯರ್ಥ ಮಾಡಿಕೊಳ್ಳಲು, ಆಕೆಯ ಕರುಣೆಯನ್ನ ಹೊಂದಲು, ಕಟಾಕ್ಷವನ್ನ ಹೊಂದಲು ಅನೇಕ ಪೂಜೆಗಳನ್ನ, ವ್ರತಗಳನ್ನ, ನಿಷ್ಠೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಒಂದು ಮಾತ್ರ ಕೆಲಸ ಇದೆ. ಅದೇನಪ್ಪಾ ಅಂದ್ರೆ, ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಈ ಒಂದು ತಪ್ಪು ಕೆಲಸ, ಮುಖ್ಯವಾಗಿ ಮಹಿಳೆಯರು ಮಾಡುವ ಈ ಒಂದು ತಪ್ಪು ಕೆಲಸದಿಂದ ಆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಹೇಳುತ್ತಾರೆ ಹಿರಿಯರು. ಅದೇನಪ್ಪಾ ಎನ್ನುವುದನ್ನ ಈ ವಿಡಿಯೋದ ಮೂಲಕ ತಿಳಿಯೋಣ. ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ರಾತ್ರಿ ಆಗೋದ್ರೆ ಸುಸ್ತಾಗ್ಬಿಟ್ಟಿರುತ್ತೆ. ಅದರಿಂದ ಉಂಡ ಪಾತ್ರೆಗಳನ್ನ ಹಾಗೆಯೇ ಸಿಂಕಿನಲ್ಲಿ ಹಾಕಿ ಅವುಗಳನ್ನ ಹಾಗೆ ಬಿಟ್ಟು ಬಿಡ್ತಾರೆ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ತೊಳೆದರಾಯಿತು ಎಂದು ಅವುಗಳನ್ನ ಹಾಗೆ ಬಿಟ್ಟು ಅಡಿಗೆಯನ್ನ ಹಾಗೂ ಅಡಿಗೆ ಮನೆಯನ್ನ ಶುಚಿ ಶುಭ್ರ ಮಾಡಿಕೊಳ್ಳದೆ, ಅಡಿಗೆ ಮಾಡಿದ ಗ್ಯಾಸ್ ಅನ್ನ, ಒಲೆಯನ್ನ ತೊಳೆಯದೆ ಬಿಟ್ಟು ಮಲಗಿ ಬಿಡುತ್ತಾರೆ. ಆದ್ರೆ ಇದರಿಂದಲೇ ದಾರಿದ್ರ್ಯ ಕಾಡುತ್ತದೆ ಎಂದು ಹೇಳುತ್ತಾರೆ. ಹೌದು, ರಾತ್ರಿ ಮಲಗುವ ಮುನ್ನ ಉಂಡ ಎಂಜಲು ಪಾತ್ರೆಗಳನ್ನ ಆವಾಗಿಂದ ಆವಾಗೆ ತೊಳೆದು ಬಿಡಬೇಕು, ಶುಭ್ರಗೊಳಿಸಿಕೊಳ್ಳಬೇಕು. ಅಡಿಗೆ ಮನೆಯನ್ನ ಶುಚಿಯಾಗಿಟ್ಟುಕೊಂಡ್ರೆ ಆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಒಂದು ವೇಳೆ ನೀವು ಹಾಗೆ ಪಾತ್ರೆಗಳನ್ನೇನಾದ್ರೂ ಬಿಟ್ರೆ ಆ ಮನೆಯಲ್ಲಿ ಜ್ಯೇಷ್ಠಾದೇವಿ ಸ್ಥಿರ ನಿವಾಸ ಏರ್ಪಡಿಸಿಕೊಳ್ತಾಳೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ನಾವು ಹೇಗೆ ವ್ರತ, ನೇಮ, ನಿಷ್ಠೆಗಳನ್ನ ಮಾಡುತ್ತೇವೆಯೋ ಇದನ್ನು ಕೂಡ ನಿಯಮವೆಂದೇ ಪಾಲಿಸಬೇಕು. ವ್ರತ, ನೇಮ, ನಿಷ್ಠ, ಪೂಜೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಮೇಲೆ ಈ ನಿಯಮಗಳನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ವಾಸಸ್ಥಾನ ಏರ್ಪಡುತ್ತದೆ. ಹಿಂದೆ ಒಂದು ಸಲ ಆದಿ ಭಿಕ್ಷುವಾದ ಪರಮೇಶ್ವರನು ಮತ್ತು ಗೌರಿ ದೇವಿಯು ಹೀಗೆ ಸಂವಾದ ಮಾಡುತ್ತಾ ಕುಳಿತಿದ್ದರಂತೆ. ಈ ಪ್ರಪಂಚದಲ್ಲಿ ಎಲ್ಲಾ ಮಾಯೆ, ಅನ್ನ ಮಾತ್ರ ಮಾಯೆ ಅಲ್ಲ ಅಂತ ಪಾರ್ವತಿ ದೇವಿ ಹೇಳಿದರಂತೆ. ಇಲ್ಲ ಇಲ್ಲ, ಅನ್ನ ಕೂಡ ಮಾಯೆಯೇ ಎಂದು ವಾದಿಸಿದನಂತೆ ಪರಮೇಶ್ವರ. ತಕ್ಷಣವೇ ಜಗತ್ತಿನಿಂದ ಅನ್ನ ಮಾಯಾಗಿ ಹೋಗ್ಬಿಡ್ತಂತೆ. ಪ್ರಪಂಚವೆಲ್ಲ ಅನ್ನ ನೀರು ಇಲ್ಲದೆ ಅಲ್ಲಕಲ್ಲೋಲವಾಯಿತಂತೆ. ಆಗ ಪರಮೇಶ್ವರನು ತನ್ನ ತಪ್ಪಿನ ಅರಿವು ಮಾಡಿಕೊಂಡು ಪಾರ್ವತಿ ದೇವಿಗೆ ಕೃಪೆ ಮಾಡುವಂತೆ ಕೇಳಿದ್ನಂತೆ. ಅದರಿಂದ ಮತ್ತೆ ಪಾರ್ವತಿ ದೇವಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ಸಮಸ್ತ ಜಗತ್ತಿಗೆ ಅನ್ನವನ್ನ ನೀಡುವ ತಾಯಿಯಾಗಿ ಮೊದಲು ತನ್ನ ಪತಿಯಾದ ಪರಮೇಶ್ವರನಿಗೆ, ಆದಿ ಭಿಕ್ಷುವಿಗೆ ಅನ್ನವನ್ನ ನೀಡಿದಳು. ಅದೇ ಕ್ಷೇತ್ರ ಕಾಶಿಯಲ್ಲಿ ಈಗ ಅನ್ನಪೂರ್ಣೇಶ್ವರಿಯ ಮತ್ತು ವಿಶ್ವನಾಥನಾಗಿ ನೆಲೆಸಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಸದಾ ನೆಲೆಸಿರಬೇಕು ಅಂದ್ರೆ ಅನ್ನ ಪರಬ್ರಹ್ಮ ಸ್ವರೂಪ, ಅದಕ್ಕೆ ಗೌರವಿಸಬೇಕು. ಅನ್ನವನ್ನ ಯಾವಾಗಲೂ ಶುಭ್ರವಾಗಿ, ಅಂದ್ರೆ ಉಂಡ ಮೇಲೆ ತಾಟುಗಳನ್ನ, ತಟ್ಟೆಗಳನ್ನ, ಪ್ಲೇಟ್ಗಳನ್ನ, ಎಂಜಲನ್ನ ತೆಗೆದು ಶುಭ್ರಗೊಳಿಸಿಕೊಳ್ಳಬೇಕು ಯಾವಾಗಿಂದ ಅವಾಗೆ. ಹೀಗೆ ಮಾಡಿಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸ್ತಾಳೆ. ಯಾಕಂದ್ರೆ ಎಲ್ಲಿ ಶುಚಿ, ಶುಭ್ರತೆ ಹಾಗೂ ನಿರ್ಮಲತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನ. ಆದ್ರಿಂದ ತಪ್ಪದೆ ಪೂಜೆಗಳನ್ನು ಮಾಡಬೇಕು. ಇಂತಹ ನಿಯಮಗಳನ್ನು ಕೂಡ ಹೆಣ್ಮಕ್ಳು ತಪ್ಪದೆ ಪಾಲಿಸಬೇಕು ಅಂತ ಹೇಳ್ತಾರೆ ಮನೆಯಲ್ಲಿರುವ ಹಿರಿಯರು. ಹಾಗಾದ್ರೆ ಆಲಸ್ಯಕ್ಕೆ ವಿಷಯ ಗೊತ್ತಾಯ್ತಲ್ಲ, ಇನ್ಮೇಲೆ ಈ ತಪ್ಪುಗಳು ಜರುಗದಂತೆ ನೋಡಿಕೊಳ್ಳಿ.